ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ ಶುರುವಾಗಿ 10ನೇ ವಾರ ಕೂಡ ಮುಕ್ತಾಯ ಹಂತ ಬಂದು ತಲುಪಿದೆ ಸ್ನೇಹಿತರೆ. 10ನೇ ವಾರದಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ಒಂದು ದಿನದಲ್ಲಿ ಕ್ಯಾಪ್ಟನ್ಸಿ ಟಾಸ್ಕನ್ನು ಕೂಡ ಆಡಿಸ್ತಾ ಇದ್ದಾರೆ. ಅದಕ್ಕೆ ಕಂಟೆಂಡರ್ ಆಗಿ ಇನ್ನೂ 3 ಜನ ಕಂಟೆಸ್ಟೆಂಟ್ಗಳು ಉಳಿದುಕೊಂಡಿದ್ದಾರೆ ಸ್ನೇಹಿತರೆ. ಒಂದು ರಜತ್ ಆಗಿರಲಿ, ಎರಡನೇದಾಗಿ ಶಿಶಿರ್ ಆಗಿರಲಿ, ಮೂರನೇದಾಗಿ ಗೌತಮಿ ಆಗಿರಲಿ. ಈ ಮೂವರ ಪೈಕಿ ಯಾರು ಇಬ್ಬರು ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕನ್ನು ಆಡುತ್ತಿದ್ದಾರೆ. ಅದರ ಜೊತೆಗೆ ಈ ವಾರದ ಅಂದರೆ ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿ ಯಾರ್ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆ ಒಂದು ಪ್ರೋಮೋದಲ್ಲಿ ಕೂಡ ತೋರಿಸಿದ್ದಾರೆ. ರಜತ್ ಅವರು ಫಾಲೋ ಮಾಡೋದ್ರ ಮೂಲಕ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಔಟ್ ಆಗುತ್ತಾರೆ ಸ್ನೇಹಿತರೆ. ಇನ್ನು ಉಳಿದಂತೆ ಇಬ್ಬರು ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಒಂದು ಶಿಶಿರ್ ಶಾಸ್ತ್ರಿ, ಅದರಿಂದಾಗಿ ಎರಡನೇದಾಗಿ ಗೌತಮಿ ಜಾಧವ್ ಸ್ನೇಹಿತರೆ. ಇವರಿಬ್ಬರು ಕೂಡ ಕ್ಯಾಪ್ಟನ್ಸಿ ಟಾಸ್ಕನ್ನು ಆಡುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಇವರಿಬ್ಬರಿಗೂ ಕೂಡ ಒಂದು ವಿಭಿನ್ನ ರೀತಿಯಲ್ಲಿ ಒಂದು ವಿಶೇಷವಾದ ಒಂದು ಕ್ಯಾಪ್ಟನ್ಸಿ ಟಾಸ್ಕನ್ನು ನೀಡಿದ್ದಾರೆ ಸ್ನೇಹಿತರೆ. ಒಂದು ತುಂಬಾ ಕ್ರಿಯೇಟಿವ್ ಆಗಿರುವಂತಹ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಂತಾನೆ ಅಂದರೂ ಕೂಡ ತಪ್ಪು ಆಗಲಾರ್ದು ಸ್ನೇಹಿತರೆ. ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕ್ಯಾಪ್ಟನ್ಸಿ ಟಾಸ್ಕನ್ನು ನೀಡಿದ್ದಾರೆ ಸ್ನೇಹಿತರೆ. ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಯಾರು ಗೆದ್ದರು ಅಂತ ನೋಡ್ತಾ ಹೋಗೋದಾದರೆ ಅದು ಬೇರೆ ಯಾರೂ ಅಲ್ಲ ಸ್ನೇಹಿತರೆ. ಅಲ್ಲಿ ಗೆದ್ದಿರುವಂತಹ ಸ್ಪರ್ಧಿ ಗೌತಮಿ ಜಾಧವ್ ಅಂತ ಹೇಳ್ಬೋದು. ಗೌತಮಿ ಜಾಧವ್ ಅವರು ಕೂಡ ಯಾವುದೇ ರೀತಿಯಾಗಿ ಬಯಸದೆ ಬಂದ ಭಾಗ್ಯ ಅನ್ಬೋದು ಸ್ನೇಹಿತರೆ. ಯಾಕೆಂದರೆ DDTV ಅವರು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನ ಒಂದು ಸೀನಲ್ಲೇ ಇರಲಿಲ್ಲ ಸ್ನೇಹಿತರೆ. ಮೋಕ್ಷಿತ ಅವರು ಮಾಡಿದ ಒಂದು ಎಡವಟ್ಟು ಅನ್ಬೋದು ಅಥವಾ ಅವರ ಮೂರ್ಖತನ ಅನ್ಬೋದು. ಯಾವ ರೀತಿ ಅಂತ ಕರಿಬೇಕು, ಯಾರಿಗೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಸ್ನೇಹಿತರೆ. ಅವರು ಮಾಡಿದ್ದು ಒಳ್ಳೆಯದಾಯಿತಾ ಅಥವಾ ಅವರಿಗೆ ಒಂದು ಬ್ಯಾಕ್ ಫೈರ್ ಆಯಿತಾ ಎಂಬುದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಅವರು ಕೊಟ್ಟಂತಹ ಯಾರಿಗೋಸ್ಕರ ತಮಗೋಸ್ಕರ ಇನ್ನೊಬ್ಬರ ಸಹಾಯ ತೆಗೆದುಕೊಂಡು ಆಡಬಾರ್ದು ಅಂದ್ಕೊಂಡಿದ್ರು ಸ್ನೇಹಿತರೆ. ಅವರ ಯಾರು ತಮ್ಮ ವಿರೋಧಿ ಅಂತ ಅಂದ್ಕೊಂಡಿದ್ದಾರಲ್ಲೋ ಅವರೇ ಈ ವಾರದ ಅವರು ಕೊಟ್ಟಂಥ ಅವಕಾಶದಿಂದಾಗಿ ಅವರೇ ಕ್ಯಾಪ್ಟನ್ ಆದರು ಅಂತ ಹೇಳ್ಬೋದು. ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಮೋಕ್ಷಿತ ಹಾಗೆ ಗೌತಮಿಗೂ ಈ ವಾರ ಇಂಟ್ರೆಸ್ಟಿಂಗ್ ಆಗಿತ್ತು ಸ್ನೇಹಿತರೆ. ಕೊನೆಯದಾಗಿ ಮೋಕ್ಷಿತ ಅವರು ಮಾಡಿಕೊಂಡ ಎಡವಟ್ಟಿನಿಂದ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರ ಉಳಿದರೆ ಸ್ನೇಹಿತರೆ. ಯಾವುದೇ ರೀತಿಯಾಗಿ ಸೀನಲ್ಲಿ ಇಲ್ಲದಿರುವಂತಹ ಗೌತಮಿ ಜಾಧವ್ ಅವರು ಅಚಾನಕ್ಕಾಗಿ ಬಂದು ಬಯಸದೆ ಬಂದ ಭಾಗ್ಯದ ಥರ ಒಂದು ಕ್ಯಾಪ್ಟನ್ ಕೂಡ ಆದರು ಸ್ನೇಹಿತರೆ. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಈ ವಾರದ ಕಿಚ್ಚನ ಪಂಚಾಯತ್ ಅಂತೂ ಕೂಡ ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಯಾವ ರೀತಿಯಾಗಿ ನಡೆಸಿಕೊಡ್ತಾನೆ ನಮ್ಮ ಸುದೀಪ್ ಅವರು. ಮೋಕ್ಷಿತ ಅವರು ಮಾಡಿದ ತಪ್ಪುಗಳಾಗಿ ಹಲವಾರು ರೀತಿಯಾಗಿ ಈ ವಾರದ ಟಾಪಿಕ್ಗಳು ಕೂಡ ಇವೆ ಸ್ನೇಹಿತರೆ. ಒಟ್ಟಾರೆಯಾಗಿ ನೋಡೋದಾದರೆ ಈ ವಾರದ ಅಂದರೆ ಮುಂದಿನ ವಾರಕ್ಕೆ 11ನೇ ವಾರಕ್ಕೆ ಕ್ಯಾಪ್ಟನ್ ಆಗಿ ಗೌತಮಿ ಜಾಧವ್ ಅವರು ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.